ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲನೇ ವಿಡಿಯೋದಲ್ಲಿ ಮಧುಮೇಹ ಎಂದರೇನು, ಅದು ಹೇಗೆ ಬರುತ್ತೆ, ಅದರ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ಬನ್ನಿ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಹಾಗೂ ಅದನ್ನು ನಿಯಂತ್ರಿಸುವುದು ಹೇಗೆ ಅಂತ ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಮಧುಮೇಹದ ಲಕ್ಷಣಗಳನ್ನು ನೋಡಿದ್ವಿ. ಈಗ ಮಧುಮೇಹದಲ್ಲಿ ಮೇಯ್ನ್ ಆಗಿ ಮೂರು ಬಗೆಗಳಿದೆ ಮುಖ್ಯವಾಗಿ. ಅವು ಯಾವುವು ಅಂದರೆ, ಒಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, 2 ಟೈಪ್ 2 ಡಯಾಬಿಟಿಕ್ ಮೆಲಿಟಸ್, 3 ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಮೂರಿದೆ ಸ್ನೇಹಿತರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಟೈಪ್ 1 ಡಯಾಬಿಟಿಸ್ ಅಂದರೆ, ನಾವು ಈಗ ಚಿಕ್ಕ ಮಕ್ಕಳಲ್ಲೂ ಸಹ ಶುಗರ್ ಇರ್ತದೆ ಸ್ನೇಹಿತರೆ. ಹಾಗಾದರೆ ದೊಡ್ಡವರ ಕಾಯಿಲೆ ಚಿಕ್ಕ ಮಕ್ಕಳಿಗೆ ಹೇಗೆ ಬರುತ್ತೆ ಅಂತ ಕೇಳಿದರೆ, ನಾವು ಹಲವಾರು ಬಗೆಯ ಮಧುಮೇಹವನ್ನು ನೋಡ್ತೀವಿ ಸ್ನೇಹಿತರೆ. ಅದರಲ್ಲಿ ಹೇಳಿದ್ನಲ್ಲ, ಟೈಪ್ 1, ಟೈಪ್ 2, ಆಮೇಲೆ ಗೆಸ್ಟೇಷನಲ್ ಅಥವಾ ಗರ್ಭಾವಸ್ಥೆಯ ಮಧುಮೇಹ ಅಂತ ಕರಿತೀವಿ. ಟೈಪ್ 1ನಲ್ಲಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇಮ್ಯುನೋ ಸಿಸ್ಟಮ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ. ಇಮ್ಯುನೋ ಸಿಸ್ಟಮ್ ಸರಿಯಾದ ರೀತಿ ಕೆಲಸ ಮಾಡದೆ ಆಟೋ ಇಮ್ಯುನೆ ಕಾಯಿಲೆ ಬಂದಾಗ ಅದು ಪ್ಯಾಂಕ್ರಿಯಾಸ್ನಲ್ಲಿರುವಂಥ ಇನ್ಸುಲಿನ್ ಉತ್ಪಾದಿಸುವ ಜೀವಕೋಶಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಸ್ನೇಹಿತರೆ. ಅಟ್ಯಾಕ್ ಮಾಡಿದಾಗ ಅವನ್ನೆಲ್ಲ ನಾಶ ಮಾಡುತ್ತೆ ಅಟ್ಯಾಕ್ ಮಾಡಿ. ಆಗ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಸಂಪೂರ್ಣವಾಗಿ ನಿಂತೋಗುತ್ತೆ ಸ್ನೇಹಿತರೆ. ನಿಂತೋದಾಗ ಸಕ್ಕರೆಯನ್ನು ಕಡಿಮೆ ಮಾಡೋಕ್ಕಾಗಲ್ಲ ದೇಹದಲ್ಲಿ. ಆದ್ದರಿಂದ ಒಂದು ಟೈಪ್ 1 ಡಯಾಬಿಟಿಸ್ ಬರುತ್ತೆ ಸ್ನೇಹಿತರೆ. ಇದು ಹೆಚ್ಚಾಗಿ ಅಂದರೆ ಮಕ್ಕಳಿಗೆ ಬರುವಂಥ ಕಾಯಿಲೆ ಆಗಿದೆ ಸ್ನೇಹಿತರೆ. ಇದು ಸಡನ್ನಾಗಿ ಬರ್ಬೋದು ಅಥವಾ ಡೆವಲಪ್ ಆಗ್ತಾ ಕೂಡ ಬರ್ಬೋದು ಸ್ನೇಹಿತರೆ. ಈಗ ಟೈಪ್ 2 ಡಯಾಬಿಟಿಸನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಟೈಪ್ 2 ಇದು ಹೆಚ್ಚಾಗಿ ಅಡಲ್ಟ್ಸಲ್ಲಿ ಬರುತ್ತೆ. ಅಂದರೆ 20 ವರ್ಷದಿಂದ 70 ವರ್ಷದ ತನಕ ಯಾರಿಗೆ ಬೇಕಾದ್ರೂ ಬರ್ಬೋದು ಸ್ನೇಹಿತರೆ. 2 ಡಯಾಬಿಟಿಸ್ನಲ್ಲಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಇನ್ಸುಲಿನ್ನ ಪ್ಯಾಂಕ್ರಿಯಾಸ್ ಉತ್ಪಾದನೆ ಮಾಡದೇ ಇರಬಹುದು, ಅಥವಾ ಅದು ಉತ್ಪಾದನೆ ಮಾಡಿದರೂ ಸಹ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳು ಆ ಇನ್ಸುಲಿನನ್ನು ಸರಿಯಾಗಿ ಬಳಸಿಕೊಳ್ಳದೇ ಇರ್ಬೋದು. ಈ ಎರಡು ಕಾರಣಗಳಿಂದ ಟೈಪ್ 2 ಡಯಾಬಿಟಿಸ್ ಕಾಡುತ್ತೆ ನಮ್ಮನ್ನು ಸ್ನೇಹಿತರೆ. ಆದ ನಂತರ ಮೂರನೇದು ಸ್ನೇಹಿತರೆ, ಗೆಸ್ಟೇಷನಲ್ ಡಯಾಬಿಟಿಸ್ ಅಥವಾ ಗರ್ಭಾವಸ್ಥೆಯ ಮಧುಮೇಹ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಹೆಣ್ಣು ಮಕ್ಕಳು ಗರ್ಭ ಧರಿಸಿದಾಗ ಕೆಲವರಿಗೆ ಮಧುಮೇಹ ಬರುತ್ತೆ ಸ್ನೇಹಿತರೆ. ಆಗ ಅವರ ಹೊಟ್ಟೆಯಲ್ಲಿರುವ ಮಗು ದೊಡ್ಡದಾಗಿ ಬೆಳೆದು ಹೆರಿಗೆ ಸಮಯದಲ್ಲಿ ತುಂಬ ತೊಂದರೆ ಆಗುವ ಸಂಭವ ಇರುತ್ತೆ. ಆದ್ದರಿಂದ ಸಕ್ಕರೆ ಕಾಯಿಲೆಯನ್ನು ಅವರು ನಿಯಂತ್ರಿಸಿಕೊಳ್ಳಬೇಕಾಗುತ್ತೆ. ಹಾಗೆ ಹೆರಿಗೆ ನಂತರ ಮಧುಮೇಹ ಹೋಗಬಹುದು ಅಥವಾ ಹೋಗದೇ ಹಾಗೆ ಉಳಿಯಬಹುದು ಸ್ನೇಹಿತರೆ. ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಈ ರೋಗ ಸಕ್ಕರೆ ಕಾಯಿಲೆ ಹೋಗುತ್ತೆ, ಆದರೆ ಕೆಲವರಿಗೆ ಹೋಗಲ್ಲ, ಹಾಗೆ ಕಂಟಿನ್ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೆ ಮಧುಮೇಹ ಎಂದರೇನು, ಅದರ ಲಕ್ಷಣಗಳೇನು, ಅದು ಯಾಕೆ ಬರುತ್ತೆ, ಅದರ ಕಾರಣಗಳೇನು ಪ್ರತಿಯೊಂದು ತಿಳ್ಕೊಂಡು ಸ್ನೇಹಿತರೆ. ಆದರೆ ನಮಗೆ ಡಯಾಬಿಟಿಕ್ ಬಂದಿದೆ ಇಲ್ಲೋ ಅಂತ ಪತ್ತೆ ಹಚ್ಚುವುದು ಹೇಗೆ ಅನ್ನೋದು ನಿಮಗೆಲ್ಲ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಮಧುಮೇಹವನ್ನು ಕೆಲವು ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆಯಿಂದ ಸುಲಭವಾಗಿ ಪತ್ತೆ ಹಚ್ಚಬಹುದು. ಅದರ ಬಗ್ಗೆ ನಾನು ತಿಳಿಸುತ್ತಾ ಹೋಗ್ತೀನಿ ಸ್ನೇಹಿತರೆ. ನಾವು ಮಧುಮೇಹವನ್ನು ಸರಿಯಾಗಿ ಪತ್ತೆ ಹಚ್ಚಲು ಕೆಲವೊಂದು ರಕ್ತ ಪರೀಕ್ಷೆ ಮಾಡಿಸ್ಬೇಕು ಸ್ನೇಹಿತರೆ. ಅವುಗಳೆಂದರೆ, ರಕ್ತದಲ್ಲಿನ ಗ್ಲೂಕೋಸ್ ಲೆವೆಲನ್ನು ನಾವು ಚೆಕ್ ಮಾಡಿಸ್ಬೇಕಾಗುತ್ತೆ. ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಅಂದರೆ ಕೆಲವೊಂದು ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿದ್ದಾವೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಆದವು FBS, RBS, PPBS, OGTT ಅಂತ ಇರುತ್ತೆ ಸ್ನೇಹಿತರೆ. ಹಾಗೂ HbA1c ಅಂತ ಟೆಸ್ಟ್ಗಳಿರುತ್ತೆ. ಇದ್ರ ಜೊತೆಗೆ ಮೂತ್ರದಲ್ಲಿನ ಸಕ್ಕರೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಸ್ಬೋದು ಸ್ನೇಹಿತರೆ. ಇವುಗಳನ್ನು ಮಾಡಿಸಿದರೆ ನಾವು ಸುಲಭವಾಗಿ ಮಧುಮೇಹವನ್ನು ಪತ್ತೆ ಹಚ್ಚಬಹುದು ಸ್ನೇಹಿತರೆ. ನಾನು ನಿಮಗೆ FBS, PPBS ಹಾಗೂ RBS, OGTT ಹಾಗೂ HbA1c ಟೆಸ್ಟ್ಗಳು ಅಂತ ಹೇಳಿದೆ ಸ್ನೇಹಿತರೆ. ಅದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ಮೊದಲಿಗೆ FBS ಅಂದರೆ ಸ್ನೇಹಿತರೆ, ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ನಮ್ಮ ರಕ್ತದಲ್ಲಿರುವ ಶುಗರನ್ನು ಪರೀಕ್ಷೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿದೆ ಅಂತ. ಆ ಪರೀಕ್ಷೆ ಮಾಡೋದಕ್ಕೆ FBS ಅಂತ ಕರೀತಾರೆ ಸ್ನೇಹಿತರೆ. ಈ ಪರೀಕ್ಷೆ ಮಾಡಲು ನಾವು ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕಾಗತ್ತೆ. ಖಾಲಿ ಹೊಟ್ಟೆ ಅಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ 10 ರಿಂದ 12 ಗಂಟೆಗಳ ಕಾಲ ಏನನ್ನು ತಿನ್ನದೆ ಖಾಲಿ ಹೊಟ್ಟೆಯಲ್ಲೇ ಇದ್ದು 10 ರಿಂದ 12 ಗಂಟೆಗಳ ನಂತರ ಮಾಡಿಸುವ ಗ್ಲೂಕೋಸ್ ಟೆಸ್ಟ್ ಪರೀಕ್ಷೆಗೆ FBS ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಂದರೆ, ಉದಾಹರಣೆಗೆ ಸ್ನೇಹಿತರೆ, ನೀವು ರಾತ್ರಿ 8 ಗಂಟೆ ಊಟ ಮಾಡಿದರೆ ಅದರ ನಂತರ ಬೆಳಗ್ಗೆ 8 ಗಂಟೆವರೆಗೂ ಏನೂ ತಿನ್ನುವಾಗಿಲ್ಲ, ನೀರನ್ನು ಮಾತ್ರ ಕುಡಿಬಹುದು ಸ್ನೇಹಿತರೆ. ರಾತ್ರಿ 8 ರಿಂದ ಬೆಳಗ್ಗೆ 8 ಗಂಟೆಗೆ 12 ಗಂಟೆ ಆಗುತ್ತೆ ಸ್ನೇಹಿತರೆ. ಆ 12 ಗಂಟೆ ಖಾಲಿ ಹೊಟ್ಟೆಯಲ್ಲಿದ್ದು
ಮಾಡಿಸುವಂಥ ಬ್ಲಡ್ ಟೆಸ್ಟಿಗೆ FBS ಅಂತ ಕರೆಸ್ತೀವಿ. ಆ FBS ಆ ಟೈಮಲ್ಲಿ ಮಾಡೋ ಖಾಲಿ ಹೊಟ್ಟೆಯಲ್ಲಿ ಮಾಡೋ ಪರೀಕ್ಷೆ ತುಂಬ ಅಕ್ಯುರೇಸಿ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಯಾವುದೇ ಬ್ಲಡ್ ಟೆಸ್ಟ್ ಆದರೂ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡಿ. FBS ಆದಮೇಲೆ ಸ್ನೇಹಿತರೆ PPBS ಅಂತ ಒಂದು ಪರೀಕ್ಷೆ ಇದೆ. PPBS ಅಂದರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ರಕ್ತ ಕೊಟ್ಟಾದಮೇಲೆ ಇಮಿಡಿಯೇಟಾಗಿ ತಿಂಡಿ ತಿಂದು ಮುಗಿಸ್ತೀವಲ್ಲ, ಆ ಟೈಮಿಂದ 1.5 ಗಂಟೆ ಅಥವಾ 2 ಗಂಟೆ ಒಳಗೆ ಕೊಡುವಂಥ ರಕ್ತ ಪರೀಕ್ಷೆಗೆ ಪೋಸ್ಟ್ ಪ್ರಾಂಡಿಯಲ್ ಅಥವಾ ಊಟದ ನಂತರ ಮಾಡುವ ಸಕ್ಕರೆ ಕಾಯಿಲೆ ಪರೀಕ್ಷೆ ಅಂತ ಕರಿತೀವಿ ಸ್ನೇಹಿತರೆ ವೈದ್ಯರು ಯಾವಾಗಲೂ FBS ಹಾಗೂ PBS ಎರಡೂ ಪರೀಕ್ಷೆಗಳನ್ನು ಹೇಳುತ್ತಾರೆ ಒಟ್ಟಿಗೆ ಮಾಡಿಸಲು. ಖಾಲಿ ಹೊಟ್ಟೆಯಲ್ಲಿ ಎಷ್ಟಿದೆ ಹಾಗೂ ತಿಂಡಿ ತಿಂದು 1.5 ಗಂಟೆ ನಂತರ ಎಷ್ಟಿದೆ ಅಂತ ಪರೀಕ್ಷಿಸಿದರೆ ಅವರಿಗೆ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಟ್ರೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಎರಡನ್ನೂ ಮಾಡಿಸ್ತಾರೆ ಸ್ನೇಹಿತರೆ. ಇದಾದ ನಂತರ RBS ಅಂತ ಒಂದು ಪರೀಕ್ಷೆ ಇದೆ ಸ್ನೇಹಿತರೆ. RBS ಅಂದರೆ ರ್ಯಾಂಡಮ್ ಬ್ಲಡ್ ಗ್ಲೂಕೋಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ರ್ಯಾಂಡಮ್ ಅಂತಂದರೆ ಯಾವುದೇ ರೀತಿ ಖಾಲಿ ಹೊಟ್ಟೆಯಲ್ಲಿರಬೇಕು ಅಥವಾ ತಿಂದಿರಬೇಕು, ಏನೂ ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. 24 hours ರೌಂಡ್ ದ ಕ್ಲಾಕ್ ಯಾವಾಗ ಬೇಕಾದರೂ ಪರೀಕ್ಷೆ ಮಾಡ್ಬೋದು. ಈ ಶುಗರ್ ಪರೀಕ್ಷೆ ಮಾಡ್ತೀವಲ್ಲ ಯಾವಾಗಾದರೂ, ಅದಕ್ಕೆ ರ್ಯಾಂಡಮ್ ಬ್ಲಡ್ ಗ್ಲೂಕೋಸ್ ಅಂತ ಕರಿತೀವಿ ಸ್ನೇಹಿತರೆ. ನಾನು ಏನು ಹೇಳಿದೆ ನಿಮಗೆ FBS, PBS ಹಾಗೂ RBS ಅಂತ ಈ ಸಕ್ಕರೆ ಪ್ರಮಾಣವನ್ನು ಪ್ರೆಸೆಂಟ್ ಅಂದರೆ ಅವತ್ತಿಂದ ಏನಿದೆ ಅದನ್ನು ಮಾತ್ರ ತಿಳಿಸಿಕೊಡುವಂಥ ರಕ್ತ ಪರೀಕ್ಷೆಗಳು. ಆದರೆ ಇನ್ನೂ ಒಂದು ಸ್ಪೆಷಲ್ ಟೆಸ್ಟ್ ಇದೆ, ಅದು HbA1c ಅಂತ ಕರಿತೀವಿ. ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಸ್ನೇಹಿತರೆ ಕರಿತೀವಿ, ಅಥವಾ GHB ಅಂತ ಕರಿತೀವಿ. ಈ ಪರೀಕ್ಷೆ ಮಧುಮೇಹವನ್ನು ಪತ್ತೆ ಹಚ್ಚಲು ಮತ್ತು ನಂತರ ರೋಗಿಯನ್ನು ಉಪಚರಿಸಲು ಟ್ರೀಟ್ಮೆಂಟ್ಗೆ ತುಂಬ ಉಪಕಾರಿಯಾಗಿದೆ ಸ್ನೇಹಿತರೆ. ಅಂದರೆ ಈ ಪರೀಕ್ಷೆಯಿಂದ ರೋಗಿಯ 3 ತಿಂಗಳಿಂದ ಹಿಂದಿನಿಂದ ಶುಗರ್ ಲೆವೆಲ್ಲು ಎಷ್ಟಿದೆ ದೇಹದಲ್ಲಿ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ ನಮ್ಮ ರಕ್ತದಲ್ಲಿ RBCs ಅಂತ ಬ್ಲಡ್ ಸೆಲ್ಸ್ ಇರುತ್ತೆ. ಇದು ಶುಗರ್ ಯಾವಾಗಲೂ ಗ್ಲೂಕೋಸು ಅದರ ಲೇಯರಲ್ಲಿ ಕೋಟೆಡ್ ಆಗಿರುತ್ತೆ, ಅಂದರೆ RBC ಸುತ್ತ ಕೋಟೆಡ್ ಆಗಿರುತ್ತೆ. ಈ RBCs 120 ದಿನಗಳ ಕಾಲ ನಮ್ಮ ದೇಹದಲ್ಲಿ ಬದುಕಿರುತ್ತೆ. ಆಗ ನಾವು RBCಯಲ್ಲಿ ಕೋಟೆಡ್ ಆಗಿರುವಂಥ ಗ್ಲೂಕೋಸನ್ನ ಪ್ರಮಾಣವನ್ನು ಪತ್ತೆ ಹಚ್ಚಿದರೆ HbA1c ಸ್ನೇಹಿತರೆ. ಆಗ ನಮಗೆ 3 ತಿಂಗಳಿಂದ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ಎಷ್ಟಿದೆ ಅಂತ ತಿಳಿಯುತ್ತೆ. ಇದರಿಂದ ನಮಗೆ ಅಕ್ಯುರೇಟಾಗಿ ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಲು ಆಗುತ್ತೆ. ಪತ್ತೆ ಹಚ್ಚಿದ ಮೇಲೆ ನಮಗೆ ಟ್ರೀಟ್ ಮಾಡಲು ಡಾಕ್ಟ್ರಿಗೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಇದು ತುಂಬ ಉಪಯುಕ್ತವಾದಂಥ ಪರೀಕ್ಷೆ HbA1c ಅನ್ನೋದು. ಇದಾದ ನಂತರ ಸ್ನೇಹಿತರೆ OGTT ಅಂತ ಇನ್ನೊಂದು ಪರೀಕ್ಷೆ ಇದೆ, ಅದರ ಬಗ್ಗೆನೂ ಸಹ ತಿಳಿಸ್ತೀನಿ. OGTT ಅಂತಂದರೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಇದನ್ನು ಸಾಮಾನ್ಯವಾಗಿ ಡೌಟ್ಫುಲ್ ಡಯಾಬಿಟಿಕ್ಗಳಿಗೆ ಮಾಡ್ತಾರೆ. ಅಂದರೆ ಮಧುಮೇಹ ಇದೆಯೋ ಇಲ್ಲವೋ ಅಂತ ಡೌಟ್ ಇರುತ್ತೆ ಕೆಲವೊಂದು ಟೈಮು. ಈ ಮೇಲಿನ 3 ಪರೀಕ್ಷೆ ಹೇಳಿದೆ ನಾನು, FBS, PPBS, RBS ಅಂತ. ಈ ಥರ ಪರೀಕ್ಷೆ ಮಾಡಿದಾಗ ದಿನಕ್ಕೊಂದು ರೀತಿ ರಿಸಲ್ಟ್ ಬರ್ತಾ ಇರುತ್ತೆ. ಒಂದಿನ ಹೆಚ್ಚು ಬಂದಿರುತ್ತೆ, ಒಂದಿನ ಕಮ್ಮಿ ಬರುತ್ತೆ. ಆಗ ವೈದ್ಯರಿಗೆ ನಿಜವಾಗ್ಲೂ ಇವರಿಗೆ ಸಮಸ್ಯೆ ಇದೆಯೋ ಇಲ್ವೋ ಗೊತ್ತಾಗಲ್ಲ, ರೋಗವನ್ನು ನಿರ್ಧಾರ ಮಾಡೋಕ್ಕೂ ಕೂಡ ಆಗಲ್ಲ. ಅಂಥ ಸಮಯದಲ್ಲಿ ಈ ಪರೀಕ್ಷೆಯ ಮೊರೆ ಹೋಗುತ್ತಾರೆ. ಅಂದರೆ OGCT ಅಂದರೆ ಈ ಪರೀಕ್ಷೆಯಲ್ಲಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಇದನ್ನು ಮಾಡಿಸುವಂಥ ರೋಗಿಗಳು ಖಾಲಿ ಹೊಟ್ಟೆಯಲ್ಲಿ ಬಂದಿರಬೇಕು, 10 to 12 hours ಫಾಸ್ಟಿಂಗಲ್ಲಿ. ಆಗ ಖಾಲಿ ಹೊಟ್ಟೆಯಲ್ಲಿ ಫಸ್ಟು ಒಂದು ಗ್ಲೂಕೋಸ್ ಟೆಸ್ಟಿಗೆ ಖಾಲಿ ಹೊಟ್ಟೆ ಟೆಸ್ಟ್ ಮಾಡ್ತಾರೆ ಗ್ಲೂಕೋಸು. ಅದಾದ ನಂತರ ರೋಗಿಗೆ 75ರಿಂದ 100 ಗ್ರಾಮ್ ಓರಲ್ ಗ್ಲೂಕೋಸ್ ಪೌಡರನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತಾರೆ. ಕುಡಿಸಿ ಆದಮೇಲೆ ಪ್ರತಿ 1 ಗಂಟೆ ಇಂಟರ್ವೆಲ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 8 ಗಂಟೆಗೆ ಗ್ಲೂಕೋಸ್ ಕುಡಿಸಿರು ಅಂದರೆ 9 ಗಂಟೆಗೆ ಒಂದು ರಕ್ತ ತೆಗಿತಾರೆ, ಒಂದು ಶಾಂಪಲ್ಲು. ಆಮೇಲೆ 10 ಗಂಟೆಗೆ ಒಂದು ತೆಗಿತಾರೆ, ಅಲ್ಲಿಗೆ 2 ಶಾಂಪಲ್ಲು, ಟೋಟಲ್ಲು 3 ಶಾಂಪಲ್ ಆಗುತ್ತೆ ಸ್ನೇಹಿತರೆ. FBS, OGCT1, OGTT2 ಒಟ್ಟು 3 ಶಾಂಪಲ್ಲು. ಎಲ್ಲ ಟೆಸ್ಟ್ಗಳು ಸಹ ಬ್ಲಡ್ ಗ್ಲೂಕೋಸ್ ಟೆಸ್ಟೇ ಆಗಿರುತ್ತೆ, ಆದರೆ ಬೇರೆ ಬೇರೆ ಸಮಯದಲ್ಲಿ ತೆಗೆದಿರ್ತಾರೆ. ಈಗ ಅವರ ಡಯಟಿಂಗ್ ಸಿಸ್ಟಮ್ ಚೇಂಜ್ ಆಗಿರೋದ್ರಿಂದ ಒಂದೇ ಇಲ್ಲಿ 75 ಅಥವಾ 100 ಗ್ರಾಮ್ ಓರಲ್ ಗ್ಲೂಕೋಸನ್ನು ಲೋಡ್ ಮಾಡಿರೋದ್ರಿಂದ ಅಕ್ಯುರೇಸಿಯಾಗಿ ರಿಪೋರ್ಟ್ ಗೊತ್ತಾಗುತ್ತೆ. ಆದ್ದರಿಂದ ಈ ಪರೀಕ್ಷೆ ಡೌಟ್ಫುಲ್ ಡಯಾಬಿಟಿಕ್ಕನ್ನು ಸರಿ ಮಾಡೋದಕ್ಕೋಸ್ಕರ, ಪತ್ತೆ ಹಚ್ಚೋದಕ್ಕೋಸ್ಕರ ತುಂಬ ಉಪಯೋಗಕಾರಿಯಾದಂಥ ಟೆಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದು. ಈ ಎಲ್ಲ ರಕ್ತ ಪರೀಕ್ಷೆಗಳ ಜೊತೆಗೆ ಮೂತ್ರ ಪರೀಕ್ಷೆಯಿಂದಲೂ ಸಹ ನಾವು ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಬಹುದು ಸ್ನೇಹಿತರೆ. ನಮ್ಮ ಮೂತ್ರದಲ್ಲೂ ಸಹ ಇಂತಿಷ್ಟು ಪ್ರಮಾಣದ ಸಕ್ಕರೆ ಅಂಶ ಇರಬೇಕು ಅಂತ ಇರುತ್ತೆ. ಆಗ
ಅದನ್ನು ಪರೀಕ್ಷೆ ಮಾಡೋದರಿಂದ ಹೆಚ್ಚಿನ ಶುಗರ್ ಅದರಲ್ಲಿ ಕಂಡು ಬಂದರೆ ಅದರಿಂದಲೂ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ನಾನು ಬೇರೆ ಬೇರೆ ಪರೀಕ್ಷೆಗಳನ್ನು ಹೇಳಿದೆ, ಅವಕ್ಕೆಲ್ಲ ಒಂದು ನಾರ್ಮಲ್ಸ್ ವ್ಯಾಲ್ಯೂಸ್ ಅಂತ ಇರುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರಬೇಕು. ಫಾರ್ ಎಕ್ಸಾಂಪಲ್ FBS ಅನ್ನು ತೊಗೊಂಡ್ರೆ FBS ವ್ಯಕ್ತಿಯ ರಕ್ತದಲ್ಲಿ 60ರಿಂದ 110 mg/dl ಅಂದರೆ 60 to 110 mg/dL ಇದ್ದರೆ ಆ ವ್ಯಕ್ತಿಗೆ ಡಯಾಬಿಟಿಕ್ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ RBS ರ್ಯಾಂಡಮ್ ಬ್ಲಡ್ ಶುಗರು ರೌಂಡ್ ದ ಕ್ಲಾಕ್ 24 ಅವರ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಪರೀಕ್ಷೆ ಮಾಡಿದಾಗ ಆ ವ್ಯಕ್ತಿಯ ರಕ್ತದಲ್ಲಿ ಶುಗರ್ನ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ 140ರಿಂದ 170 ಇದ್ದರೆ ಅದು ನಾರ್ಮಲ್ ಆಗುತ್ತೆ ಸ್ನೇಹಿತರೆ, mg/dL ಇದ್ದರೆ. ಅದೇ ರೀತಿ PPBS ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರಲ್ಲಿ ಸಹ ನಾರ್ಮಲ್ ವ್ಯಾಲ್ಯೂಸ್ ಎಷ್ಟಂದರೆ 140ಯಿಂದ 170 mg/dL ಆಗಿರುತ್ತೆ. ಈ ವ್ಯಾಲ್ಯೂಸ್ ಒಳಗಡೆ ಬಂದರೆ ಆ ವ್ಯಕ್ತಿ ನಾರ್ಮಲ್ ಆಗಿರ್ತಾನೆ ಅನ್ನೋ ಅರ್ಥ ಸ್ನೇಹಿತರೆ. ಹಾಗೆ HbA1cಗೆ ನಾರ್ಮಲ್ ವ್ಯಾಲ್ಯೂಸು 4 ಥರ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದು 4 to 6.5% ಈಸ್ ನಾರ್ಮಲ್ ಅಂತ ಕರೀತಾರೆ ಸ್ನೇಹಿತರೆ. HbA1c ಪ್ರಮಾಣ ಸ್ನೇಹಿತರೆ, ಎಲ್ಲ ಪರೀಕ್ಷೆಗಳ ನಾರ್ಮಲ್ ವ್ಯಾಲ್ಯೂಸ್ಗಳನ್ನು ತಿಳ್ಕೊಂಡ್ರೆ ಆ ನಾರ್ಮಲ್ ವ್ಯಾಲ್ಯೂಸ್ ಒಳಗಡೆ ಇದ್ದರೆ ಆ ವ್ಯಕ್ತಿಯನ್ನು ಮಧುಮೇಹಿ ಅಲ್ಲ ಅಂತ ಕರೀತಾರೆ. ಆ ಪ್ರಮಾಣಕ್ಕಿಂತ ಹೆಚ್ಚಾಗಿ ಇದ್ದರೆ ಆ ವ್ಯಕ್ತಿಯನ್ನು ಮಧುಮೇಹಿ ಅಂತ ಕನ್ಸಿಡರ್ ಮಾಡುತ್ತಾರೆ. ಸ್ನೇಹಿತರೆ, ಈ ಕಾಯಿಲೆ ಅಥವಾ ಡಿಸಾರ್ಡರು ಯಾವುದೇ ಕಾರಣಕ್ಕೂ ಹುಷಾರು ಮಾಡಲು ಸಾಧ್ಯವಿಲ್ಲ. ಅಂದರೆ ಇದು ಲೈಫ್ ಲಾಂಗ್ ದೀರ್ಘಕಾಲ ಕಾಡಬಲ್ಲ ಅಂತ ಕಾಯಿಲೆಗಳ ಗ್ರೂಪಲ್ಲಿ ಬರುತ್ತೆ. ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂತಂದರೆ ಇದನ್ನು ಕಂಟ್ರೋಲ್ ಮಾಡೋದು, ಅಂದರೆ ನಿಯಂತ್ರಿಸುವುದೇ ಇದಕ್ಕೆ ಟ್ರೀಟ್ಮೆಂಟು ಸ್ನೇಹಿತರೆ. ಇದನ್ನು ನಿಯಂತ್ರಿಸೋದಕ್ಕೆ ಮೆಡಿಕೇಷನ್ ತೊಗೋಬೋದು. ಅಂದರೆ ಮಾತ್ರೆಗಳನ್ನು ಓರಲಿ ತೊಗೋಬೋದು, ಇನ್ಸುಲಿನ್ ತೊಗೋಬೋದು. ಹಾಗೆ ಯಾವುದಾದ್ರೂ ಸಹ ರೆಗ್ಯುಲರ್ಗೆ ತೊಗೋಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಡಯಟಿಂಗ್ ಸಿಸ್ಟಮನ್ನು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಕ್ಕರೆ ಅಂಶ ಕಮ್ಮಿ ಇರುವಂಥ ಆಹಾರವನ್ನು ಸೇವಿಸುವುದನ್ನು ರೂಢಿ ಮಾಡ್ಕೋಬೇಕಾಗತ್ತೆ. ಹಾಗೆ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು, ನಮ್ಮ ದೇಹವನ್ನು ದಂಡಿಸಬೇಕು. ಆಗ ಈ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸ್ಬೋದು ಸ್ನೇಹಿತರೆ. ಅದರ ಜೊತೆಗೆ ನೀವು ಡಾಕ್ಟರ್ ಅಥವಾ ವೈದ್ಯರನ್ನು ಸಂಪರ್ಕಿಸಿ ಪ್ರತಿ ತಿಂಗಳಿಗೊಮ್ಮೆ ಸಕ್ಕರೆ ಪರೀಕ್ಷೆಯನ್ನು, ಬ್ಲಡ್ ಗ್ಲೂಕೋಸನ್ನು ಮಾಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಡಾಕ್ಟರ್ ಹತ್ರ ತೊಗೋಬೇಕಾಗುತ್ತೆ. ಅವರಿಂದ ಮೆಡಿಕೇಷನನ್ನು ಸರಿಯಾದ ರೀತಿಯಲ್ಲಿ ತೊಗೋಬೇಕು. ಇಲ್ಲವಾದರೆ ಇದು ನಮ್ಮ ದೇಹದ ಮೇಲೆ ಸವಾರಿ ಮಾಡಿ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ತುಂಬ ಕೆಟ್ಟದಾಗೆ ಪರಿಣಾಮ ಬೀರುತ್ತೆ. ದೀರ್ಘಕಾಲ ಸಕ್ಕರೆ ಕಾಯಿಲೆಯನ್ನು ನಾವು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಸ್ನೇಹಿತರೆ, ನಿಜವಾಗಿಯೂ ಹೃದಯ ಸಂಬಂಧಿ ಕಾಯಿಲೆಗಳು, ಮೂತ್ರಪಿಂಡ ಅಂದರೆ ಕಿಡ್ನಿ ತೊಂದರೆಗಳು, ಹಾಗೆ ಕಣ್ಣಿನ ಸಮಸ್ಯೆಗಳು, ರಕ್ತನಾಳಗಳ ಉಬ್ಬುವಿಕೆ, ಈ ರೀತಿಯ ಸುಮಾರು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬರ್ತವೆ ಸ್ನೇಹಿತರೆ. ಆದ್ದರಿಂದ ಡಯಾಬಿಟಿಕ್ ಮೆಲಿಟಸನ್ನು ಆದಷ್ಟು ನಿಯಂತ್ರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಆಹಾರ ಪದ್ಧತಿಯನ್ನು ಬದಲಿಸಿಕೊಳ್ಳಿ, ಫಾಸ್ಟ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ ಸ್ನೇಹಿತರೆ. ಹಾಗೆ ಕೆಮಿಕಲ್ ಬೆರೆಸಿದ ಫುಡ್ಡನ್ನು ಆದಷ್ಟು ಕಮ್ಮಿ ಮಾಡಿ, ಸರಿಯಾಗಿ ನಿದ್ರಿಸಿ, ಹಾಗೆ ಸರಿಯಾದ ರೀತಿ ದೇಹಕ್ಕೆ ನಿದ್ರೆಯನ್ನು ಮಾಡಿ, ಆಮೇಲೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಸ್ನೇಹಿತರೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸ್ನೇಹಿತರೆ. ನಾನು ಕೊಟ್ಟಿರುವಂಥ ಮಾಹಿತಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅಥವಾ ಉಪಚಾರಕ್ಕಲ್ಲ. ಇದು ಕೇವಲ ನಿಮಗೆ ಜನರಲ್ ನಾಲೆಡ್ಜ್ ಇರಲಿ ಅಂತ ಈ ಮಾಹಿತಿಯನ್ನು ಕೊಟ್ಟಿರುವುದು. ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಅಥವಾ ಏನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ವೈದ್ಯರ ಬಳಿ ಹೋಗಿ ಡಯಾಬಿಟಿಕ್ ಮೆಲಿಟಸ್ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿಯ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ದಯವಿಟ್ಟು ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತೆಗೆದುಕೊಂಡು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ.